ಗ್ಯಾಸಿಗಂತೂ ತುಂಬಾ ಪ್ರಾಬ್ಲಮ್ ಆಗೈತೆ. ತಿಂಗ್ಳಿಗೆ ಒಂದು ಗ್ಯಾಸ್ ಕೊಡಲ್ಲ ಅಂತಾರೆ ನೋಡಿ. ನಾನು ಇವತ್ತು ಗ್ಯಾಸ್ ಇಲ್ಲದೆ ಇರೋದಕ್ಕೆ ಯಾವ್ದನ್ನ ಮನೆಗೆ ತರಿಸಿದ್ದೀನಿ ಅಂತ. ಇದು ಮನೆಗೆ ಬರೋದಕ್ಕೆ ಗ್ಯಾಸು ಪ್ರಾಬ್ಲಮ್ ಆಗಬೇಕಾಯ್ತು ನೋಡಿ. ತುಂಬ ದಿವಸದಿಂದ ನಾನು ಅನ್ಕೊತಾ ಇದ್ದೆ ಒಂದು ಇಂಡಕ್ಷನ್ ಸ್ಟವ್ ಬೇಕು ನನಗೆ ಅಂತ. ಸರಿ ಹೆಂಗಾನ ಆಗಲಿ ಅಂಥೇಳಿ ಈ ಸಲ ತರಿಸಿದೆ. ಯಾಕಂದರೆ ತಿಂಗ್ಳಿಗೆ ಒಂದು ಸಲ ಗ್ಯಾಸ್ ಸಿಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. 3 ಹೊತ್ತು ಅಡುಗೆ ಮಾಡಬೇಕು, ಮತ್ತು ಕಾಫಿ ಟೀ, ಸಾಂಬಾರು ಬಿಸಿ ಮಾಡೋದಕ್ಕೆ, ಅನ್ನ ಮಾಡೋದಕ್ಕೆ, ಚಪಾತಿ ಮಾಡೋದು, ಪ್ರತಿಯೊಂದಕ್ಕೂ ಗ್ಯಾಸ್ನೇ ಉಪಯೋಗಿಸ್ತೀವಲ್ವ. ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಯಾಕಂದರೆ ನಮಗೆ ಒಂದು ತಿಂಗ್ಳಿಗೆ ಒಂದು ಸಿಲಿಂಡರ್ ಸಿಗೋದು ತುಂಬಾ ಕಷ್ಟ ಆಗ್ತೈತೆ. ಮತ್ತು ಇನ್ನೊಂದು ಬುಕ್ಕಿಂಗ್ ಆಗ್ತಾಯಿಲ್ಲ ಮೇಯ್ನು. ಅದಕ್ಕೋಸ್ಕರನೇ ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ ಇದೊಂದು ಇಂಡಕ್ಷನ್ ಸ್ಟವ್ ತರೋದಕ್ಕೆ ಇಲ್ಲ ಅಂತಂದರೂ 10ರಿಂದ 15 ಅಂಗಡಿನ ಹುಡುಕಿ ತಂದಿರೋ ಅಂಥ ಇಂಡಕ್ಷನ್ ಸ್ಟವ್. ಇವಾಗ ಇಂಡಕ್ಷನ್ ಸ್ಟವ್ ಎಲ್ಲೂ ಸಿಗ್ತಾಯಿಲ್ಲ. ಕೊನೆಗೆ ದಾಸರಳ್ಳಿಲಿ ಹೋಗಿ ಒಂದು ಪ್ರೆಸ್ಟೀಜ್ ಕಂಪ್ನಿ ತೊಗೊಂಡು ಬಂದಿದ್ದಾರೆ. ಏನೇ ನಾವು ಇಂಡಕ್ಷನ್ ಸ್ಟವ್ ತಂದ್ರೂ ಗ್ಯಾಸ್ ಒಲೆಯಲ್ಲಿ ಮಾಡ್ದಂಗೆ ಇದರಲ್ಲಿ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇದರಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮತ್ತು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇಟ್ಟರೂ ಸೀದೋಗುತ್ತೆ, ಇಟ್ಟಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನಿವತ್ತು ಏನನ್ನಾಗಲಿ ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ ಇಂಡಕ್ಷನ್ ಸ್ಟವ್ನ ತಂದಿದ್ದೀನಿ. ಇದನ್ನು ಇವಾಗಷ್ಟೇ ಓಪನ್ ಮಾಡ್ತಾಯಿದ್ದೀನಿ. ಪ್ರೆಸ್ಟೀಜ್ ಕಂಪ್ನಿ ತಂದಿದ್ದೀನಿ. ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ಅಂದರೆ ಆಮೇಲೆ ಹೇಳ್ತೀನಿ. ಫಸ್ಟು ಓಪನ್ ಮಾಡೋಣ. ತುಂಬ ವರ್ಷಗಳ ನಂತರ ನಾನು ತರಿಸಿರೋ ಅಂಥ ಇಂಡಕ್ಷನ್ ಒಲೆ ನೋಡಿ. ಫಸ್ಟು ನನ್ನ ಹತ್ರ ಇತ್ತು, ರಾಜಸ್ಥಾನದಲ್ಲಿ ನಾನು ತೊಗೊಂಡಿದ್ದೆ ನಮ್ಮ ಕ್ಯಾಂಟೀನಲ್ಲಿ. ಅದು ಸ್ವಲ್ಪ ದಿವಸ ಬಂತು, ಒಂದು 5-6 ವರ್ಷ ಬಂತು. ಒಂದು 5-6 ವರ್ಷ ಬಂತು. ಆಮೇಲೆ ನಾವು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ, ಬೇರೆ ಊರಿಗೆ ಬರಬೇಕಾದ್ರೆ ಅದು ರಿಪೇರಿ ಆಯಿತು ಅಂಥೇಳಿ ಅಲ್ಲೇ ಬಿಟ್ಟಿದ್ದಾಯಿತು. ಅಲ್ಲೇ ಬಿಟ್ಟಿದ್ದು ಅಂತಂದರೆ ವೇಸ್ಟಿಗೆ ಆಗ್ತೆ ನಾನು ನೋಡಿ. ಪ್ರೆಸ್ಟೀಜ್ ಕಂಪ್ನಿದೇ ತೊಗೊಂಡಿದ್ದೀನಿ ಇದನ್ನು. ಯಾಕಂದರೆ ಪ್ರೆಸ್ಟೀಜ್ ಕಂಪ್ನಿ ಚೆನ್ನಾಗಿರುತ್ತೆ. ಇದರಲ್ಲಿ ಏನೇನು ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಥರದ ಐಟಮು ಮಾಡ್ಬೋದು ಅಂತ. ಏನು ಅಂತ ಅಂದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಅಂತ ಅಂದರೆ ಇದರಲ್ಲಿ ಸಿಲ್ವರ್ ಪಾತ್ರೆ ಒಂದು ಇಡ್ಸೋದಿಲ್ಲ. ಕುಕ್ಕರು ಇಂಡಕ್ಷನ್ ಸ್ಟವ್ ಮೇಲೂ ಇಡೋ ಅಂಥದ್ದು ಇರುತ್ತಲ್ವ, ಅದನ್ನು ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಇದ್ರ ಮೇಲೆ ಇಡೋ ಅಂಥ ಪಾತ್ರೆಗಳು ನನ್ನ ಹತ್ರ ಐತೆ. ಇದನ್ನು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ದಿನದ ನಂತರ ನಮ್ಮ ಮನೆಗೆ ಇಂಡಕ್ಷನ್ ಸ್ಟವ್ ಬಂದಿದೆ ನೋಡಿ. ನೀವು ಎಮರ್ಜೆನ್ಸಿಲಿ ಒಂದೊಂದು ಮನೆಗೆ ಒಂದೊಂದು ಸ್ಟವ್ ಇರಲೇಬೇಕು. ಯಾಕಂತ ಅಂದರೆ ಇವಾಗ ಗ್ಯಾಸ್ಗೆ ತುಂಬಾ ಪ್ರಾಬ್ಲಮ್ ಆಗಿರೋದ್ರಿಂದ ಎಮರ್ಜೆನ್ಸಿಗೆ ಇದು ಬೇಕೇ ಬೇಕು ಅಂತಲೇ ನನ್ನ ಅನಿಸಿಕೆ. ಇಲ್ಲ ಅಂತಂದರೆ ಇದರ ಅವಶ್ಯಕತೆ ನನಗಿರಲಿಲ್ಲ. ಇವಾಗ ಗ್ಯಾಸ್ ಸಿಗದೇ ಇರೋ ಕಾರಣಕ್ಕೋಸ್ಕರ ನಾನು ಇಂಡಕ್ಷನ್ ಸ್ಟವ್ನ ತಂದಿದ್ದೀನಿ. ಎಷ್ಟು ಚಿಕ್ಕದಾಗೈತೆ ಅಂತಂದರೆ ಇಷ್ಟಕ್ಕೇ ಇದ್ರ ಕಾಸ್ಟ್ ಹೇಳ್ತೀನಿ ನಾನು. ಪ್ರೆಸ್ಟೀಜ್ ಕಂಪ್ನಿದಲ್ವ, ಕಂಪ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರ ರೇಟ್ ಬಂದು 1952 ರೂಪಾಯಿ ರೇಟು. ನಮ್ಮ ಕ್ಯಾಂಟೀನಲ್ಲಿ ಏನು ಅಂತ ಅಂದರೆ ಇದರಲ್ಲಿ ಒಂದು ಬಾಣಲಿ ನಮಗೆ ಫ್ರೀಯಾಗಿ ಸಿಗೋದು. ಇದು ನಾವು ಹೊರ್ಗಡೆ ತಂದಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಫ್ರೀ ಕೊಟ್ಟಿಲ್ಲ, ನಮಗೆ ಏನೂ ಕೊಟ್ಟಿಲ್ಲ. ಬರೀ ಇಂಡಕ್ಷನ್ ಸ್ಟವ್ ಒಂದೇ. ಇವಾಗ ಇದನ್ನು ಹೇಗೆ ಆನ್ ಮಾಡೋದು ಅಂತ ಅದನ್ನು ತೋರಿಸ್ತೀನಿ. ಯಾವ್ಯಾವ ಪಾತ್ರೆ ಸೆಟ್ ಆಗುತ್ತೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಅನಿಸಿಕೆ ಅಭಿಪ್ರಾಯನ ನೀವೇನೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಒಂದೊಂದು ಮನೆಗೆ ಬೇಕಾ ಬೇಡವಾ ಅಂತ. ಬೇಕು ಅಂದರೆ ಹೌದು ಅಂತ ಹಾಕಿ, ಬೇಡ ಅಂದರೆ ಬೇಡ ಅಂತಲೇ ಹಾಕಿ, ಪರವಾಗಿಲ್ಲ. ನನಗಿದು ಅವಶ್ಯಕತೆ ಇತ್ತು, ನಾನು ತರಿಸಿದ್ದೀನಿ. ಯಾಕಂದರೆ ಗ್ಯಾಸ್ ಇಲ್ಲ ಅಂತಂದರೆ ಇದೇ ನಮಗೆ ಗ್ಯಾಸ್ ಥರ ಕೆಲಸ ಮಾಡುತ್ತಲ್ವ, ಅದಕ್ಕೋಸ್ಕರನೇ. ಇದನ್ನ ಇವಾಗ ಆನ್ ಮಾಡ್ತೀನಿ. ಯಾವ್ಯಾವ ಪಾತ್ರೆ ಇಡಿಸುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಆನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಮನೆಗೆ ಯಾವುದೇ ಒಂದು ವಸ್ತು ಬಂದರೂ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರನೇ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿದ್ದೀನಿ, ಅಷ್ಟೇ ಕುಂಕುಮ ಹಚ್ಚಿ. ಎಷ್ಟು ಚೆನ್ನಾಯ್ತಲ್ವ ನೋಡಬೇಕು. ಮೊದಲನೇ ಸಲ ಹಚ್ತಾ ಇದ್ದೀನಿ. ಇವತ್ತು ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ನಮ್ಮನೇಲಿ ಕೆಟ್ಟಲು ಕೂಡ ಪ್ರೆಸ್ಟೀಜ್ದೇನೆ. ಎಲ್ಲನೂ ಆದಷ್ಟು ಪ್ರೆಸ್ಟೀಜ್ದೇ ತೊಗೊಂಡು ಬರ್ತೀವಿ. ಕಂಪ್ನಿ ಚೆನ್ನಾಗಿರುತ್ತಲ್ವ, ಬೇಗ ರಿಪೇರಿ ಆಗೋಲ್ಲ ಅಂತ. ಇದು ಕೂಡ ಪ್ರೆಸ್ಟೀಜೇ ತಂದಿದ್ದೀನಿ. ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ ನೋಡಿ. ಸ್ಟವ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಪೂಜೆ ಮಾಡಿದಾಯಿತು. ಇದರಲ್ಲಿ ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಮತ್ತು ಕುಕ್ಕರಲ್ಲೂ ಮಾಡ್ಬೋದು. ಏನು ಅಂತಂದರೆ ಇದಕ್ಕೆಲ್ಲ ಕುಕ್ಕರು ಮತ್ತು ನಾನ್ ಸ್ಟಿಕ್ ತವಾ ಇದ್ದರೆ ಇದರಲ್ಲಿ ಎಲ್ಲ ಥರದ ಅಡುಗೆನೂ ಮಾಡ್ಬೋದು. ಡೀಪ್ ಫ್ರೈನೂ ಕೂಡ ಮಾಡ್ಬೋದು. ಈ ಕಡೆ ಬಂತು ಅಂದರೆ ಕರಿ ಮಾಡ್ಬೋದು. ಟೈಮರು ಕೂಡ ಸೆಟ್ ಮಾಡ್ಬೋದು. ಇವಾಗ ನಾನು ಇದನ್ನು ಫಸ್ಟು ಹಾಲನ್ನ ಬಿಸಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಆನ್ ಮಾಡಿದ್ದೀನಿ. ಮೊದಲಿಗೆ ನಾನು ಹಾಲನ್ನ ಕಾಯಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟ್ ಆನ್ ಮಾಡಿದ್ದೀನಿ ನೋಡಿ. ಬೇಕು ಅಂದರೆ ನಾವು ಟೈಮರ್ನ ಕಮ್ಮಿ ಕೂಡ ಮಾಡ್ಕೋಬೋದು. ಈಗ 100 ಲಾಸ್ಟು. ಜಾಸ್ತಿ ಬೇಕು ಅಂತಂದರೆ 300, 500, 800
ಎಷ್ಟು ಬೇಗ ನಮಗೆ ಕೆಲಸ ಆಗಬೇಕು ಅಂತ ಇರುತ್ತೋ ಅಷ್ಟು ಬೇಗ ನಾವು ಹಾಲನ್ನ ಕಾಯಿಸ್ಕೋಬೋದು. ನೋಡಿ ಚೆನ್ನಾಗಿ ಬಿಸಿ ಆಗ್ತೈತೆ. ನಾನು ಇವಾಗ ಇದನ್ನು 800ಅಲ್ಲಿ ಇಟ್ಟಿದ್ದೀನಿ. ಕಮ್ಮಿ ಹಾಲನ್ನ ಕಾಯಿಸ್ಬೇಕು ಅಂತಂದರೆ ಕಮ್ಮಿ ಕೂಡ ಇಟ್ಕೋಬೋದು. ನೋಡಿ 100 ಸ್ಟಾರ್ಟಿಂಗು, 100ಇಂದ 1000 ತನಕ ಐತೆ. 1000 ಅಂದರೆ ಬೇಗ ಮಳ್ಳಬೇಕು ಅಂತಂದಾಗ ಬೇಗ 1000ಅಲ್ಲಿ ಇಟ್ಟರೆ ಬೇಗ ಕುದಿಯುತ್ತೆ. ನಾನು ಇವಾಗ 100ಅಲ್ಲಿ ಇಟ್ಟಿರೋದ್ರಿಂದ ನಿಧಾನ ಕಾಯ್ತೈತೆ. ಅದೇ ನಾನು 1000ಅಲ್ಲಿ ಇರ್ತೀನಿ. ನೋಡಿ 1000ಅಲ್ಲಿ ಇಟ್ಟಾಗ ಫ್ರೆಂಡ್ಸ್ ನೋಡಿ 1000ಅಲ್ಲಿ ಇಟ್ಟರೆ ಬೇಗ ಹಾಲು ಮಳ್ತೈತೆ. ಇದಕ್ಕೆ ಇವಾಗ ಯಾವ್ಯಾವ ಪಾತ್ರೆ ಯೂಸ್ ಆಗುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ. ಈಗ ಅದನ್ನ ಆಫ್ ಮಾಡ್ತೀನಿ ಅಷ್ಟೇ. ಇದು ಆಫ್ ಆಯ್ತಿದು. ಈ ಬಾಣಲಿ ಬಂದು ನಾನ್ ಸ್ಟಿಕ್ಕು. ನೋಡ್ತೀನಿ ಇದು ವರ್ಕ್ ಆಗುತ್ತಾ ಅಂತ. ಈ ಬಾಣಲಿ ವರ್ಕ್ ಆಗ್ತಾ ಇಲ್ಲ, ಯಾಕಂದರೆ ಇದು ನಾನ್ ಸ್ಟಿಕ್ ಅಂತಲೇ ಕೊಟ್ಟಿರೋದು. ಈ ತವ ಬಂದು ಈ ಒಲೆಗೆ ಸೆಟ್ ಆಗುತ್ತೆ. ನೋಡಿ ಆನ್ ಆಗೈತೆ. ನೀರು ಹಾಕ್ತೀನಿ ಇವಾಗ ನಾನು. ಯಾಕಂದರೆ ಕೆಲವೊಂದು ಪಾತ್ರೆಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡಕ್ಷನ್ ಸ್ಟವ್ ತರ್ತೀವಿ ಅಂತ ಅಂದಾಗ ಎಲ್ಲ ಪಾತ್ರೆನೂ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ನೋಡಿ ಇದು ಬಿಸಿ ಆಗ್ತೈತೆ. ಈ ಪಾತ್ರೆ ಕೂಡ ಸೆಟ್ ಆಗುತ್ತೆ. ಈ ಥರದಲ್ಲಿ ನನ್ನ ಹತ್ರ 3 ಪಾತ್ರೆ ಐತೆ. ಪಾತ್ರೆ ಅಂತಂದರೆ ತವ ಇದು ಈ ಥರ ಒಂದು ತವ ಐತೆ, ಇನ್ನೊಂದು ಸಣ್ಣದೊಂದು ಐತೆ, ಮತ್ತು ಇನ್ನೊಂದು ಬಾಣಲಿ ಒಂದೈತೆ. ಚೆನ್ನಾಗೈತೆ ಮಾಡ್ಬೋದು. ಪಲ್ಯ ಎಲ್ಲ ಕೂಡ ಈ ಥರದ್ರಲ್ಲಿ ಮಾಡ್ಬೋದು. ಇವಾಗ ಇಂಡಕ್ಷನ್ ಸ್ಟವ್ ತಂದಿದ್ದೀವಿ ಅಂತ ಅಂದಾಗ ಅದಕ್ಕೆ ಬೇಕಾಗಿರೋಂಥ ಪಾತ್ರೆನೂ ತರೋಕ್ಕೆ ಇವಾಗ ಆಗೋದಿಲ್ಲ ಅಲ್ವಾ. ಮನೇಲಿ ಯಾವುದೈತೋ ಸ್ವಲ್ಪ ಗ್ಯಾಸ್ದು ಇದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಅದು ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಒಂದಲ್ಲ ಒಂದನ್ನ ಇಟ್ಟು ನಾವು ಹೆಣ್ಮಕ್ಳು ಉಪಯೋಗಿಸ್ಕೋಬೇಕಾಗುತ್ತೆ. ಈಗ ಇಂಡಕ್ಷನ್ ಸ್ಟವ್ ತಂದಿದ್ದೀವಿ ಅಂತ ಅಂದಮೇಲೆ ಅದಕ್ಕೆ ತಕ್ಕನಾಗಿ ಪಾತ್ರೆಗಳು ತರಬೇಕು ಅಂತಂದರೆ ಆಗೋದಿಲ್ಲ ಅಲ್ವಾ. ನೋಡಿ ಇವಾಗ ಈ ಥರ ನಾವು ನಾನ್ ಸ್ಟಿಕ್ ತೊಗೊಬರ್ತೀವಿ ಅಂತ ಅಂದರೆ 1000 ರೂಪಾಯಿ ಬೇಕು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಮನೇಲಿ ಇಂಡಕ್ಷನ್ ಸ್ಟವ್ ತಂದಾಗ ಯಾವುದಿರುತ್ತೋ ಅದನ್ನು ನಾವು ಉಪಯೋಗಿಸ್ಕೊಂಡು ಆ ಟೈಮಿಗೆ ಅಡುಗೆ ಮಾಡ್ಕೋಬೋದು. ಇವಾಗ ಇದನ್ನು ತೆಗಿತೀನಿ, ಆಫ್ ಮಾಡ್ತೀನಿ ನಾನು. ಫ್ರೆಂಡ್ಸ್ ನೋಡಿ ಈಗ ದೋಸೆ ತವ ಇಟ್ಟಿದ್ದೀನಿ. ಈ ದೋಸೆ ತವನು ಇದಕ್ಕೆ ಯೂಸ್ ಆಗ್ತಾಯಿತ್ತು. ಯಾಕಂದರೆ ನಾವು ದೋಸೆ ಮಾಡಬೇಕು ಅಂತಂದರೆ ಗ್ಯಾಸ್ ಸ್ಟವ್ ಹಚ್ಚೋದೇನು ಬೇಕಾಗಲ್ಲ. ಈ ತವ ಕೂಡ ನನಗೆ ಯೂಸ್ ಆಗ್ತೈತೆ. ಒಂದು ಏನು ಪ್ರಾಬ್ಲಮ್ಮು ಅಂತ ಅಂದರೆ ಇದು ಚಪಾತಿದು ಇದಕ್ಕೆ ಸೆಟ್ ಆಗ್ತಾಯಿಲ್ಲ. ನೋಡಿ ಇದು ಚಪಾತಿದ ಇಟ್ಟಾಗ ಈ ಥರ ಬರ್ತಾಯಿದೆ. ಈ ಥರ ಬರಬಾರ್ದು. ನಾವು ಇವಾಗ ಇದನ್ನು ತೆಗ್ದು ನಾನು ಇದನ್ನ ಇಡ್ತೀನಿ. ನೋಡಿ ದೋಸೆದು ಇದನ್ನಿಟ್ಟ ಮೇಲೆ ಈ ಥರ ನಂಬರ್ ತೋರಿಸ್ಬೇಕು. ಆವಾಗ ಇದು ವರ್ಕ್ ಆಗ್ತೈತೆ ಅಂತ ಅರ್ಥ. ಪರವಾಗಿಲ್ಲ, ದೋಸೆನೂ ನಾವು ಎಮರ್ಜೆನ್ಸಿಗೆ ಇದರಲ್ಲಿ ಮಾಡ್ಕೋಬೋದು. ಒಗ್ಗರಣೆ ಹಾಕೋದಕ್ಕೆ ಇದೊಂದು ನನ್ನ ಹತ್ರ ಇತ್ತು ಹಳೇದು. ಇದನ್ನೇ ಕೂಡ ಯೂಸ್ ಆಗ್ತೈತೆ. ಇವಾಗ ಒಗ್ಗರಣೆ ಹಾಕೋದಕ್ಕೂ ಇದು ಸೆಟ್ ಆಗುತ್ತೆ. ಫ್ರೆಂಡ್ಸ್ ಇನ್ನೊಂದು ಮೇಯ್ನ್, ನನಗೆ ಅನ್ನ ಮಾಡೋದಕ್ಕೆ ಈ ಕುಕ್ಕರ್ ಇತ್ತು. ಈ ಕುಕ್ಕರ್ ಐತೆ ನನ್ನ ಹತ್ರ. ಯಾಕಂದರೆ ಅನ್ನ ಆಗಲಿ ಮತ್ತು ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲಿ ಈ ಕುಕ್ಕರಲ್ಲೇ ನನಗೆ ತುಂಬಾ ಯೂಸ್ ಆಗೋದು. ಹಾಗಾಗಿ ಈ ಕುಕ್ಕರು ಕೂಡ ಈ ಸ್ಟವ್ ಮೇಲೆ ವರ್ಕ್ ಆಗ್ತೈತೆ. ನೋಡಿ ಈಗ ನಾನು ನೀರು ಹಾಕ್ತೀನಿ, ನಡೆಯುತ್ತೆ. ಇಲ್ಲ ಅಂತಂದ್ರೆ ಗ್ಯಾಸ್ ಎಲ್ಲಿ ತನಕ ಪ್ರಾಬ್ಲಮ್ ಆಗುತ್ತೋ ಅಲ್ಲಿ ತನಕ ನಾವು ಮ್ಯಾನೇಜ್ ಮಾಡ್ಬೋದು. ಒಂದು ಇಂಡಕ್ಷನ್ ಸ್ಟವ್ ತಂದು ಎಮರ್ಜೆನ್ಸಿಗೆ ಕರೆಂಟ್ ಇಲ್ದಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಂಟ್ ಇತ್ತು ಅಂತ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಏನೇನಾಗುತ್ತೋ ಅದನ್ನು ನಾವು ಇಂಡಕ್ಷನ್ ಸ್ಟವ್ ಮೇಲೂ ಮಾಡ್ಕೋಬೋದು. ಒಂದು ಏನು ಅಂತಂದರೆ ಚಪಾತಿ ಒಂದು ಮಾಡ್ಕೊಳಕ್ಕಾಗೋದಿಲ್ಲ. ಬಾಕಿ ಸ್ಟೀಲ್ ಪಾತ್ರೆ ಎಲ್ಲನೂ ಇದಕ್ಕೆ ಸೆಟ್ ಆಗುತ್ತೆ. ಮತ್ತು ಪಲ್ಯ ಮಾಡಬೇಕು ಅಂತಂದಾಗ ನಾನ್ ಸ್ಟಿಕ್ ತವದಲ್ಲೇ ನಾನು ಮಾಡಬೇಕಾಗುತ್ತೆ. ನಾರ್ಮಲಾಗಿ ಬೇರೆ ಸಿಲ್ವರ್ ಪಾತ್ರೆ ಆಗಲಿ ಯಾವುದೇ ರೀತಿ ಆಗಲಿ ಇದ್ರ ಮೇಲೆ ಕೂರೋದಿಲ್ಲ. ನನಗೆ ಮೇಯ್ನ್ ಏನು ಅಂದರೆ ಕುಕ್ಕರು ಕೆಲ್ಸಕ್ಕೆ ಬರ್ತೈತೆ, ದೋಸೆನೂ ಕೆಲ್ಸಕ್ಕೆ ಬರ್ತೈತೆ, ದೋಸೆ ತವನೂ ಕೆಲ್ಸಕ್ಕೆ ಬರ್ತೈತೆ. ಅದೇ ರೀತಿ ಈ ತವನೂ ಕೆಲ್ಸಕ್ಕೆ ಬರ್ತೈತೆ. ಇಷ್ಟಿದ್ರೆ ಸಾಕಲ್ವಾ, ಅಡುಗೆ ಮಾಡ್ಕೋಬೋದು. ಸ್ವಲ್ಪ ಗ್ಯಾಸ್ ಬರೋ ತನಕ ಗ್ಯಾಸ್ ಸ್ಟವ್ಗೆ ಫ್ರೀ ಕೊಡೋಣ. ನೋಡಿ ಇದನ್ನು ಕೂಡ ಪ್ರೆಸ್ಟೀಜನ್. ನಂದು 4 ಒಲೆ ಇರೋದ್ರಿಂದ ಕ್ಲೀನ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. 4 ಒಲೆ ಇರೋದ್ರಿಂದ ಈ ಗ್ಯಾಸ್ ಸ್ಟವ್ನ ಸ್ವಲ್ಪ ಇವಾಗ ಫ್ರೀಯಾಗಿ ಬಿಡೋಣ ಅಂಥೇಳಿ ಇಂಡಕ್ಷನ್ ಸ್ಟವ್ನ ತಂದಿದ್ದೀನಿ. ನೋಡಿ ನೀರು ಮಾಡ್ತಾ ಐತೆ, ಪರವಾಗಿಲ್ಲ, ಅನ್ನ ಮಾಡ್ಬೋದು. ಇದರಲ್ಲಿ ಎಲ್ಲ ಕೆಲಸನೂ ಮಾಡ್ಬೋದು. ಕರೆಂಟ್ ಇದ್ದಾಗ ಮಾತ್ರ, ಇಲ್ದಾಗ ನಮ್ಮ ಗ್ಯಾಸ್ ಸ್ಟವೇನೇ ಗಟ್ಟಿಯಾಗುತ್ತೆ. ದೇವ್ರ ಹತ್ರ ಆದಷ್ಟು ಬೇಗ ಬೇಡ್ಕೋಬೇಕು. ಯಾವುದೇ ರೀತಿ ಗ್ಯಾಸ್ಗೆ ಪ್ರಾಬ್ಲಮ್ ಆಗದೇ ಇರೋ ರೀತಿ ಸಿಲಿಂಡರ್ಗಳು ಎಲ್ಲರಿಗೂ ಸಿಗಲಿ ಅಂಥೇಳಿ ಆದಷ್ಟು ಬೇಗ ಈ ಕಷ್ಟದಿಂದ ಹೊರಗೆ ಬರೋಣಲ್ವ. ಯಾಕಂದರೆ ಎಲ್ಲರಿಗೂ ಹೋಟೆಲ್ಗಳಂತೂ ಗ್ಯಾಸ್ ಸ್ಟವ್ ಬೇಕೇ ಬೇಕು. ಹೋಟ್ಲಿಗಾಗಲಿ ಮನೆಗಾಗಲಿ ಪ್ರತಿಯೊಬ್ಬರಿಗೂ ಗ್ಯಾಸ್ ಸ್ಟವ್ ಇರಲೇಬೇಕು. ಹಾಗಾಗಿ ನಾನು ಗ್ಯಾಸ್ ಅಭಾವ ಇರೋದ್ರಿಂದ ಇಂಡಕ್ಷನ್ ಒಲೆನ ತಂದಿದ್ದೀನಿ. ಸಾಧ್ಯ ಆದರೆ ಒಬ್ಬೊಬ್ಬರು ತಂದು ಇಟ್ಕೊಳ್ಳಿ. ಇವಾಗಂತೂ ಯಾವ ಡಿ ಮಾರ್ಟಲ್ಲೂ ಸಿಗ್ತಾಯಿಲ್ಲ,
ನಮ್ಮ ಕ್ಯಾಂಟೀನಲ್ಲೇ ಬರ್ತಾ ಇಲ್ಲ. ನಮ್ಮ ಕ್ಯಾಂಟೀನಲ್ಲಿ ಕಾಯ್ದು ನಾವು ಡಿ-ಮಾರ್ಟ್ಗೆ ಹೋಗಿದ್ದಾಯ್ತು ಥರ ಇಂಡಕ್ಷನ್ ಸ್ಟವ್ ಬೇಕೇ ಬೇಕು ಅಂತೇಳಿ ಇಂಡಕ್ಷನ್ ಸ್ಟವ್ಗೂ ಡಿ-ಮಾರ್ಟಲ್ಲೂ ಸಿಗಲಿಲ್ಲ. ಮತ್ತು ಒಂದು 10ರಿಂದ 15 ಅಂಗಡಿ ಹುಡುಕಿ ಆಮೇಲೆ ದಾಸರಳ್ಳಿಗೆ ಹೋಗಿ ನಮ್ಮ ಇಂಡಕ್ಷನ್ ಸ್ಟವ್ನ ತಂದಿದ್ದು. ನೋಡಿದ್ರಲ್ಲ, ನಮ್ಮ ಮನೆಯ ಹೊಸ ಅತಿಥಿ ಇಂಡಕ್ಷನ್ ಸ್ಟವ್ ಕೊನೆಗೂ ಬಂದೇ ಬಿಡ್ತು. ಅದೇ ಆಫ್ ಆಗುತ್ತೆ. ಅದು ಬಿಸಿ ಇರುತ್ತಲ್ವ, ಅದು ಬಿಸಿ ಆಗ್ತಿದ್ದಂಗೆ ಆಫ್ ಆಗೋಗುತ್ತೆ. ಮತ್ತು ನಾವು ಇದನ್ನು ಆನ್ ಮಾಡ್ಕೋಬೋದು. ನೋಡಿ, ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು. ಪರವಾಗಿಲ್ಲ, ನನಗಿದು ಬೇಕಾಗಿತ್ತು, ಅವಶ್ಯಕತೆ ಇದ್ದಿದ್ದರಿಂದ ಇಂಡಕ್ಷನ್ ಸ್ಟವ್ನ ತೊಗೊಂಡು ಬಂದಿದ್ದೀನಿ. ಆದಷ್ಟು ಬೇಗ ನೀವು ಒಂದೊಂದು ತೆಗೆದಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ಮನೇಲಿ ಮಕ್ಕಳಿರೋರು, ಸ್ಕೂಲ್ಗೆ ಹೋಗೋ ಮಕ್ಕಳಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂಥೇಳಿ ಈ ವಿಡಿಯೋ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಯಿತು ವೀಡಿಯೋಸ್ ಹಾಕಿರಲ್ಲ. ಸ್ವಲ್ಪ ಕೆಲಸ ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋಸ್ನ ಹಾಕಿಲ್ಲ. ಇನ್ನು ಮುಂದಕ್ಕೆ ನಾನು ಒಂದೊಂದು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದು ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಭಾವಿಸಿ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಈ ಇಂಡಕ್ಷನ್ ಸ್ಟವ್ ಮನೆಗೆ ಅವಶ್ಯಕತೆ ಐತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂತಂದರೆ ಹೌದು ಬೇಕಾಗಿತ್ತು ಈ ಸ್ಟವ್ವು ಈ ಟೈಮ್ಗೆ ಅಂತ ಒಂದು ಕಮೆಂಟ್ಸ್ ಹಾಕಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.